Hi everyone, good morning. This is Anusha and welcome to my channel. Yeah, I know my face, ಮಾರ್ನಿಂಗ್ ಫೇಸ್ ಎದ್ದಿರೋದು ಹಿಂಗಿದೆ ಆ್ಯಂಡ್ ಸ್ವಲ್ಪ ಆಯಿಲಿನೂ ಅಂತ ಅನಿಸ್ತಿರ್ಬೋದು ನಿಮಗೆ. ಸೊ ಎದ್ದ ತಕ್ಷಣ ಎಡಿಟಿಂಗ್ ಕೂತ್ಕೊಂಡೆ, ಒಂದು ಥಂಬ್ಲೈನ್ ಮಾಡಬೇಕಿತ್ತು, ಎಡಿಟಿಂಗ್ ಮಾಡಿರಲಿಲ್ಲ. ಇವಾಗ ದಟ್ ವಿಡಿಯೋ ವಾಂಟ್ ಟು ಗೋ ಲೈವ್, ದಟ್ ಮೀ ಆ್ಯಂಡ್ ಶರದಿ ಸಾನ್ವಿ ವಿ ಆರ್ ಟ್ರೈಂಗ್ ಕೊರಿಯನ್ ರ್ಯಾಮನ್ ನೂಡಲ್ಸ್. ಸೊ ಆ ವಿಡಿಯೋ ಎಡಿಟಿಂಗ್ ಆಗಿತ್ತು. ಇಟ್ಸ್ ಅ ಲಾಂಗ್ ವಿಡಿಯೋ. ಸೊ ಎಡಿಟ್ ಮಾಡೋದಕ್ಕೆ ತುಂಬ ಹೊತ್ತು ಹಿಡಿತು ನಿನ್ನೆ. ಅದಾದಮೇಲೆ ಥಂಬ್ಲೈನ್ ಕ್ರಿಯೇಟ್ ಮಾಡಿಲ್ಲ, ಮರ್ತ್ಕೊಂಡು ಬಿಟ್ಟಿದ್ದೆ. ಅದನ್ನು ಇವಾಗ ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದೆ, ಲೈಕ್ ವಿಡಿಯೋ ಲೈವ್ ಹೋಗೋದಕ್ಕೆ. ಆ್ಯಂಡ್ ಹಾಗಾಗಿ ಲೇಟ್ ಆಯಿತು, ಬೇಗ ಎದ್ದೆ ಆದರೂ ಲೇಟ್ ಆಯಿತು. ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ಫಿಲ್ಮ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಲಾಂಗ್ ವಿಡಿಯೋ ಈ ಫಾರ್ಮ್ಯಾಟ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಲಾಂಗ್ ವಿಡಿಯೋ ತುಂಬ ದಿನ ಆದಮೇಲೆ ಒಂದು 10 days ಬ್ರೇಕ್ ತೊಗೊಂಡಿದ್ದೀನಿ. ಊರಿಗೆ ಹೋದಾಗ ಏನು ಫಿಲ್ಮ್ ಮಾಡಿಲ್ಲ. ಆ್ಯಂಡ್ ನೆನ್ನೆ ಬಂದೆ ಬ್ಯಾಂಗ್ಳೂರ್ಗೆ ಆ್ಯಕ್ಚುಲಿ. ಆ್ಯಂಡ್ ಯಾಕೆ ಬಂದೆ ಅಂದರೆ ಇವತ್ತು ರಮ್ಯನ್ ಬ್ಯಾಚುಲರೇಟ್ ಮಾಡಬೇಕಂತಲೇ ಬಂದಿದ್ದು. ಸೊ ದೆರ್ ಈಸ್ ನೋ ಬ್ಯಾಚುಲರೇಟ್ ಪಾರ್ಟಿ ಆರ್ ನೋ ಬ್ಯಾಚುಲರೇಟ್ ಆ ಥರ ಇತ್ತು. ಬಟ್ ನಾನು ಸಿಂಧು ಪರ್ಸ್ನಲಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಲಾಸ್ಟ್ ರೈಟ್ಸ್ ಅವಳಿಗೆ. ಸೊ ಇನ್ನು ಮದುವೆ ಆಗಿಬಿಟ್ರೆ ನೋ ದಿಸ್ ವಿ ಕಾನ್ ಡೂ ಅಗೇನ್. ಸೊ ಅದಕ್ಕೆ ಒಂದು ಸರ್ಪ್ರೈಸ್ ಥರ ನಾವು ಅವಳಿಗೆ ಏನಾದ್ರು ಮಾಡೋಣ ಅಂತ. ಸೊ ಅದು ಸರ್ಪ್ರೈಸ್ ಆಗಲಿಲ್ಲ. ಸೊ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದಾಗ ಮತ್ತು ಶಾಪಿಂಗ್ ಹೋದಾಗ ಹೇಳಿಬಿಟ್ಟೆ ಅವಳಿಗೆ. ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಕಮರ್ಷಿಯಲ್ ಸ್ಟ್ರೀಟು. ನಾನು ಸಿಂಧು ಒಂದೇ ಥರ ಪಿಂಕ್ ಟಾಪ್ ತೊಗೊಂಡ್ವಿ. ಸೊ ಅವಳಿಗೆ ವೈಟ್ ಅಥವಾ ಬ್ಲ್ಯಾಕ್ ಡ್ರೆಸ್ ತೊಗೋ ಅಂತ ಹೇಳಿದ್ದೀವಿ. ಆ್ಯಂಡ್ ನಮ್ಮ ಮನೇಲೇ ಡೆಕೋರೇಷನ್ ಮಾಡಿ ಆ್ಯಕ್ಚುಲಿ ಅವಳಿಗೆ ಸರ್ಪ್ರೈಸ್ ಮಾಡೋದು ಆ ಥರ ಏನಾರು ಮಾಡ್ಬೋದಿತ್ತು. ಬಟ್ ನಾವು ಪ್ರಾಪ್ಸ್ ಎಲ್ಲ ತಂದಿದ್ದೀವಿ. ನಾವು ಆಚೆ ಲಂಚ್ಗೆ ಹೋಗೋಣ, ಎನಿ ಹೌ ವಿ ಆರ್ ಗೋಯಿಂಗ್ ಔಟ್ ಫಾರ್ ಲಂಚ್ ಅಂದ್ಕೊಂಡಿರೋದ್ರಿಂದ. ಸೊ ಅಲ್ಲೇ ಅವಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಬ್ಯಾಚುಲರೇಟ್ದು ಒಂದು ಕ್ಯೂಟ್ ಬ್ರೈಟ್ ಟು ಬಿ ಅಂತ ಒಂದು ಕೇಕ್ ಮಾಡಿಸಿದ್ದೀವಿ. ಅದನ್ನು ಶಾರ್ಟ್ಸಲ್ಲಿ ಫಿಲ್ಮ್ ಮಾಡಿದ್ದೀನಿ. ನಾನು ಸಿಂಧು ಹೋಗಿದ್ವಿ ಕೇಕ್ ಆರ್ಡರ್ ಮಾಡೋದಕ್ಕೆ. ಸೊ ಕೇಕ್ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಪ್ರಾಪ್ಸ್ ಕೂಡ ಎಲ್ಲ ತೊಗೊಬಂದಿದ್ದೀನಿ ನಾನು ಮಂಡ್ಯದಿಂದ. ಐ ಶೋ ಯು ಆಲ್. ಸೊ ಎಲ್ಲ ರೆಡಿ ಇದೆ ಸೆಟಪ್ಪು. ಸೊ ಹೋಗಿ ಆರಾಮಾಗಿ ಚಿಲ್ಲಾಗಿ ಆಚೆ ಊಟ ಮಾಡಿಕೊಂಡು ಇದನ್ನು ಸೆಲೆಬ್ರೇಷನ್ ಥರ ಅವ್ಳಿಗೊಂದು ಬ್ಯಾಚುಲರ್ ಪಾರ್ಟಿ ಥರ ಥ್ರೋ ಮಾಡೋಣ ಅಂತ ನಾನು ಸಿಂಧು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತದೆ. ಆ್ಯಂಡ್ ಅವಳಿಗೆ ಸ್ಟ್ರೈಟ್ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೀನಿ. ಈಗ 11:30ಗೆ ಬರ್ತಾರೆ ಮೇ ಬಿ ಇಬ್ಬರೂ. ನಾನು ಅದಕ್ಕಿಂತ ಮುಂಚೆ ನಾನು ಹೋಗಿ ಕೇಕ್ನ ತೊಗೊಂಡು ಮನೆಗೆ ಬರ್ತೀನಿ. ಸೊ ಅವಳನ್ನ ರೆಡಿ ಮಾಡಬೇಕು. ಸೊ ನಾನೇ ಮೇಕಪ್ ಎಲ್ಲ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವಳ ಮೆಹಂದಿಗೂ ನಾನೇ ಮೇಕಪ್ ಮಾಡೋದು. ಸೊ ಈಗ ಒಂದು ಟ್ರಯಲ್ ಸೆಷನ್ ಥರ ಆಗುತ್ತೆ. ಸೊ ಗ್ಲಾಮಪ್ ಮಾಡ್ತೀನಿ ಅವಳನ್ನ, ನೋಡೋಣ ಆದಷ್ಟು ಚೆನ್ನಾಗಿ ಗ್ಲಾಮಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಐ ನೋ ಇನ್ನೊಂದು ಸ್ವಲ್ಪ ದಿನ ಇದೆ ಅವಳ ಮದುವೆಗೆ, ಬಟ್ ಅವಳು ಬ್ಯುಸಿ ಇದ್ದಾಳೆ. ಸೊ ನಾಡಿದ್ದಿಂದ ಶಿ ಈಸ್ ಸೋ ಬ್ಯುಸಿ. ಸೊ ಅದಕ್ಕೆ ಟೆಕ್ನಿಕಸ್ಟ್ ಇವತ್ತೇ ನಾವು ಮಾಡಬೇಕಿತ್ತು. ಇವತ್ತು ಮಾಡಿರಲಿಲ್ಲ ಅಂದಿದ್ರೆ ನೆಕ್ಸ್ಟ್ ಆಗ್ತಾ ಇರಲಿಲ್ಲ ಬ್ಯಾಚುಲರೇಟ್. ಸೊ ಹಾಗಾಗಿ ಓಕೆ ಫೈನ್ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಅರ್ಲಿ ಮಾರ್ನಿಂಗೇ ಎದ್ದು ಬೇಗ ಮಂಡ್ಯದಿಂದನೂ ಬಂದೆ. ಇಲ್ಲ ಅಂದರೆ ನಾನು ಇನ್ನೂ ಲೇಟಾಗಿ ಬರ್ತಿದ್ದೆ. ಆ್ಯಂಡ್ ನಾಳೆ ನಾಡಿದ್ದು ವೀಕೆಂಡಲ್ಲೂ ನಾನು ಬ್ಯುಸಿ ಇದ್ದೀನಿ ಈ ವೀಕೆಂಡ್, ಬಿಕಾಸ್ ಐ ಹ್ಯಾವ್ ಅ ಫಂಕ್ಷನ್ ಟು ಅಟೆಂಡ್ ವಿತ್ ಮೈ ಫ್ರೆಂಡ್. ಈ ವೀಕೆಂಡ್ ನಾನು ಫಿಲ್ಮ್ ಮಾಡಲ್ಲ, ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವತ್ತು ಫಿಲ್ಮ್ ಮಾಡ್ತೀನಿ ವಿಡಿಯೋ, ನಾಳೆ ನಾಡಿದ್ದು ನಾನು ಫಿಲ್ಮ್ ಮಾಡ್ತಿಲ್ಲ. ಆ್ಯಂಡ್ ಪ್ರಾಪ್ಸ್ ಏನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ. ಆ್ಯಂಡ್ ಲಂಚ್ಗೆ ಎಲ್ಲಿ ಹೋಗೋಣ ಅಂದರೆ ಇಲ್ಲಿ ಆರ್ ಆರ್ ನಗರದಲ್ಲಿ ಫುಲ್ ಸರ್ಕಲ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿರೋದು. ಗೊತ್ತಿಲ್ಲ ಬಂದಮೇಲೆ ಏನು ಚೇಂಜ್ ಆಗುತ್ತಾ, ಏನು ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಬ್ರೈಟ್ ಟು ಬಿ ಅದೇ ಹಿಂಗೆ ಹಾಕೊತಾರಲ್ಲ, ಸೊ ಬ್ರೈಟ್ ಟು ಬಿ ತಂದಿದ್ದೀನಿ. ಪಿಂಕಲ್ಲಿ ತಂದಿದ್ದೀನಿ ಬಿಕಾಸ್ ಅವ್ರ ಡ್ರೆಸ್ಸು ಬ್ಲ್ಯಾಕಲ್ಲಿರುತ್ತೆ ಇಲ್ಲ ವೈಟಲ್ಲಿರುತ್ತೆ. ಸೊ ಒಂಥರ ಡೀಸೆಂಟ್ ಆಗಿರುತ್ತೆ ಈ ಕಲರ್ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು. ದೆನ್ ಪ್ರಾಪ್ಸ್ ತಂದಿದ್ದೀನಿ. ಸೊ ನಾವೆಲ್ಲ ಇಟ್ಕೊಂಡು ಫೋಟೋ ತೊಗೊಳ್ಳೋ ಏನಿಲ್ಲ, ನಾನು ಸಿಂಧು ಇಬ್ಬರೇ. ಸೊ ಅಲ್ಲೇ ಯಾರನ್ನಾರು ಕರೆದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಬೇಕು. ಆ್ಯಂಡ್ ಸೊ ಇದೊಂದು ತೊಗೊಂಡು ಬಂದೆ ಅವಳಿಗೆ. ನೋಡಿದೆ ಕ್ಯೂಟಾಗಿತ್ತು. ನನ್ನ ಬ್ರೈಡಲ್ ನಂಗೆ ಇದು ಸಿಗಲಿಲ್ಲ. ಸೊ ಇವಾಗ ನನ್ನ ಬ್ಯಾಚುಲರೇಟಲ್ಲಿ ಸೊ ಇದು ನೋಡೋದಲ್ಲ, ಸೊ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಫೋಟೋಸ್ಗೆ ಅಂತ ತೊಗೊಂಡಿದ್ದೀವಿ. ಸೊ ಸಿಂಪಲ್ಲಾಗಿ ಒಂದು ನಾನು ಸಿಂಧು ಪ್ಲ್ಯಾನ್ ಮಾಡಿಬಿಟ್ಟು ಥ್ರೋ ಮಾಡ್ತಿರೋದು ಇದು ಪಾರ್ಟಿ ಅಷ್ಟೇ. ಸೊ ಈಗ ಬಾತ್ ಇದೆ, ಅದನ್ನು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಥರ ತಿಂದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಐ ಆಮ್ ಗೋನಾ ಲೀವ್. Here is the bath. ಈಗ ಬಿಸಿ ಮಾಡೋಣ. ಒನ್ಸ್ ಐ ಆಮ್ ರೆಡಿ, ಎವ್ರಿಥಿಂಗ್ ಇಸ್ ಡನ್, ಐ ಆಮ್ ಗೋನಾ ಸಿ ಯು ಆಲ್. ಜಸ್ಟ್ ಟುಕ್ ಅ ಶಾರ್. ಲೇಟ್ ಆಯಿತು, ಬೇಗ ಮಾಡೋಣ ಅಂದ್ಕೊಳ್ಳೋಷ್ಟರಲ್ಲಿ ಫೋನ್ ಕಾಲ್ಸ್ ಬಂತು, ಅದು ಇದು ಮತ್ತೆ ಲೇಟ್ ಆಯಿತು. ಸೊ ಈಗ ಟೈಮ್ ಇಲ್ಲ. ಸೊ ಹೀಗೆ ಲೈಕ್ ತುಂಬ ವೆಟ್ಟಿದೆ, ಹೇರ್ ಕ್ಲಿಪ್ ಹಾಕೋಕ್ಕೂ ಟೈಮ್ ಇಲ್ಲ. ಸೊ ಹೀಗೆ ಹೋಗ್ತೀನಿ ಬಿಕಾಸ್ ನಾನು ಕೇಕ್ ತೊಗೊಂಡು ಬಂದುಬಿಡ್ಬೇಕು. ಸೊ ಅದು ತೊಗೊಬಂದುಬಿಟ್ರೆ ಸೊ ರಮ್ಯಾ ಸಿಂಧು ಬರೋದಕ್ಕೆ ಸರಿ ಹೋಗುತ್ತೆ. ಸಿಂಧು ಕಾಲ್ ಮಾಡಿಬಿಟ್ಟು ಈಗ ಹೋಗಿ ನಾನು ಅವಳು ಕೇಕ್ ತೊಗೊಂಡು ದೆನ್ ವಿಲ್ ಕಮ್ ಟು ದ ಹೋಮ್. ಆಮೇಲೆ ರಮ್ಯನ ಕರಿಬೇಕು. ಸೊ ಹಾಗಾಗಿ ಬಾ ಮನೆಗೆ ಅಂತ ನಾವು ಹೇಳೋ ತನಕ ಅವಳು ವೆಯ್ಟ್ ಮಾಡ್ತಿದ್ದಾಳೆ. ನಾನು ಕರಿತೀನಿ, ಅವಾಗ ಬಾ ಅಂದಿದ್ದೀನಿ. ಅದಕ್ಕೆ ನಾವು ಬ್ಯಾಗ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ಇಲ್ಲೇ ಇದೆ. ಸೊ ನಾವು ಎಲ್ಲಿ ಗೋ ಟು ಬ್ರಿಂಗ್ ಕೇಕ್. ಸೊ ಕೇಕ್ ಹೆಂಗಿದೆ, ಯಾವ ಥರ ಐ ಶೋ ಯು ಆಲ್. This is the cake we ordered.
ಕೇಕ್ ತೊಗೊಂಡು ಬಂದ್ವಿ. ನಾನು ಸಿಂಧು, ರಮ್ಯಾ ಬರಬೇಕು, ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ. ಮೇ ಬಿ ಅವಳು ಬರೋದು ಒಂದು 10-15 ಮಿನಿಟ್ಸ್ ಆಗ್ಬೋದು. ಆಲ್ರೆಡಿ 12:45, 1 o'clock ಆಗ್ತಿದೆ. ಟೈಮ್ ಹೆಂಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಈಗ ನಾನು ಸಿಂಧು ರೆಡಿ ಆಗಿಬಿಟ್ಟೋಣ ಅನ್ಕೋತಿದ್ದೀವಿ. ನಾವು ರೆಡಿ ಆಗಿಬಿಟ್ರೆ ನೆಕ್ಸ್ಟ್ ರಮ್ಯಾ ಬಂದಾಗ ಅವಳನ್ನ ರೆಡಿ ಮಾಡೋಕ್ಕೆ, ಲೈಕ್ ಐ ವಿಲ್ ಡೂ ಮೇಕಪ್ ಅಂತಿದ್ನಲ್ಲ, ಸೊ ಅದು ಮಾಡೋದಕ್ಕೆ ಈಸಿ ಮತ್ತು ಬೇಗ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಆರ್ ವೇರಿಂಗ್. ಲೈಕ್ ಈಗ ರೆಡಿ ಆಗಿಬಿಟ್ಟು ಸಿ ಹೆಂಗೆ ನಮ್ದು ಹೆಂಗಿದೆ ಕಾಸ್ಟ್ಯೂಮ್ ಹೇಳು ಚೆನ್ನಾಗಿ ಕಾಣ್ತಿದ್ಯಾ? ಬಾ ಈಗ ತಮ್ಮನ್ ರೆಡಿ ಮಾಡಬೇಕು. ಬನ್ನಿ, ಸ್ವಾಗತ. ಬ್ರೈಡ್ಗೆ ಸ್ವಾಗತ. ಬನ್ನಿ. ನಿಜ ಬ್ರೈಡ್ ಇವಳು ಅಲ್ಲಿ ಬಾ ಡ್ರೆಸ್ ಟ್ರಯಲ್ ತೋರಿಸು ಫಸ್ಟು. ನನಗೆ ಓಕೆ ಮಾಡ್ತೀನಿ, ಆಮೇಲೆ ರೆಡಿ ಮಾಡ್ತೀನಿ. ನಡಿ. ಈಗ ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮೀ ನಾನು ಸಿಂಧು ಮಾಡಿದ್ವಿ ಈಗ ಶಾರ್ಟ್ಸ್ಗೆ. ಈಗ ಲಾಂಗ್ ವಿಡಿಯೋದಲ್ಲಿ ನಮ್ಮ ರಮ್ಮನ ರೆಡಿ ಮಾಡಬೇಕು. ಸೊ ಇವಾಗ ಕಪ್ ಡನ್ ಬೈ ಮೀ. ಸಕ್ಕದಾಗಿ ಬಂದಿದೆ ರಮ್ಯಾ, ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿ ಮೇಕಪ್ ಮಾತ್ರ ಮಸ್ತಾಗಿ ಮಾಡಿದಾಳೆ. ಅದು ಎಷ್ಟು ಬೇಗ ಮಾಡಿದೀನಿ, 10 minutes ಅಷ್ಟೇ ತಗೊಂಡಿರೋದವಳು. ಸೊ ನೀವು ಯಾರು ಮೇಕಪ್ ಮಾಡಿಸ್ಕೋಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್. ಈಗಲೇ ಅಲ್ಲ, ಇನ್ನೂ ಸರ್ಟಿಫಿಕೇಟ್ ಬರುತ್ತೆ ಇನ್ನೊಂದು ತಿಂಗಳು, ನೆಕ್ಸ್ಟ್ ಮಂತ್ ಏನಾದ್ರು ಜಾಯ್ನ್ ಆದರೆ ಆಮೇಲೆ. ಬಟ್ ಅದಕ್ಕೆ ಮುಂಚೆನೆ ತುಂಬಾ ಚೆನ್ನಾಗಿ ಮಾಡಿದಾಳು ನಿಜವಾಗ್ಲೂ. ನೋಡು ಯಾರಪ್ಪ ಈ ಥರ ಫ್ರೆಂಡ್ಸ್ ಸಿಗ್ತಾರೆ. ನಾವೇ ಇವಳನ್ನ ರೆಡಿ ಮಾಡಿ, ಬ್ರೈಡ್ ಮೇಡು ನಾನು ಅವಳು ಹೇರ್ ಸ್ಟೈಲ್ ಮಾಡ್ತಾವಳು. ಈಗ ನಾನು ಮೇಕಪ್ ಮಾಡಿ ಅದು ಬ್ಯಾಚುಲರೇಟ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಇಯರಿಂಗ್ಸು ಪರ್ಫೆಕ್ಟ್, ನಾವು ಕೊಟ್ಟಿದ್ದು ಇಯರಿಂಗ್ಸ್ ಅಲ್ವಾ ಅವತ್ತು ಕಮರ್ಷಿಯಲ್ ಸ್ಟ್ರೀಟು. ಮೇಕಪ್ ಪರ್ಫೆಕ್ಟ್, ಲುಕ್ ಪರ್ಫೆಕ್ಟ್. ಇಲ್ಲಿ ಕರ್ಲ್ಸ್ ಹೆಂಗೋ ಸ್ವಲ್ಪ ಕರ್ಲ್ ಮಾಡಿದ್ದೀನಿ. ಸೊ ಹಿಂಗೆ ಸಿಂಧುನ್ ತೋರಿಸ್ಬಿಡ್ತೀನಮ್ಮ, ನಾನು ಪರ್ಫೆಕ್ಟ್ ಇಲ್ವಾ ಅಂತೆ. ಇಬ್ಬರೂ ಚೆನ್ನಾಗಿ ನುಲಿತಾ ಇದ್ದೀರಾ, ಸಾಕು ಬನ್ನಿ ಹೊರಡೋಣ, ಟೈಮ್ ಆಯಿತು. ಸೊ ಹಿಂಗಿದೆ ನಮ್ಮ ಲುಕ್, ಈ ಥರ ಇದೆ. ಇವರಿಬ್ಬರ ಮಧ್ಯೆ ನಾನು ರೆಡಿ ಮಾಡಿದ್ದು ಇಬ್ರಿಗೂ, ಇವರಿಬ್ಬರ ಮಧ್ಯೆ ನಾನು ಸಿಂಪಲಾಗಿ ಕಾಣ್ತಿದ್ದೀನಿ, ಫುಲ್ ಬೇಸಿಕ್ ಆಗಿ. ರಮ್ಯಾ ಅಂತೂ ಸಕ್ಕಲಾಗಿ ಕಾಣ್ತಿದ್ದಾಳೆ. ಐ ಲುಕ್ ಸಕ್ಕಲಾಗಿ ಬಂದಿದೆ. ನನಗೆ ಖುಷಿ ಆಗ್ತಿದೆ. ನಾನು ಆ್ಯಕ್ಚುಲಿ ಎಷ್ಟೊಂದು ದಿನ ಖುಷಿ ಆಗ್ತಿದೆ. ನಾನು ನಮ್ಮ ಅಕ್ಕಂಗೆಲ್ಲ ಮಾಡಿದ್ದೀನಿ, ಬಟ್ ಲಿಟ್ರಲಿ 1 year ಮೇಲೆ ಆಗೋಯ್ತು. ನಾನು ಟ್ಯೂಟೋರಿಯಲ್ಸ್ ಮಾಡ್ತಿಲ್ಲ, ನನ್ನ ಸ್ಕಿನ್ ಎಲ್ಲ ಸ್ವಲ್ಪ ಇದಾದ್ಮೇಲೆ. ಸೊ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಜಾಸ್ತಿ ಯೂಸೇ ಮಾಡಿಲ್ಲ. ಐ ಹ್ಯಾವ್ ಯೂಸ್ಡ್ 1 concealer and 1 foundation ಅಷ್ಟೇ. ಫಾಸ್ಟ್ ಮೇಕಪ್. ನೆಕ್ಸ್ಟ್ 10 minutes ಮ್ಯಾಗಿ ತರ 10 minutes ಮೇಕಪ್. ಚೆನ್ನಾಗಿ ಬಂದಿದೆ ತಾನೆ, ಬಟ್ ಕವರೇಜ್ ಅಂತೂ. ನೆಕ್ಸ್ಟ್ ನಮ್ಮ ಸಿಂಧು ಇದ್ದಾಳೆ, ಈಗ ರಮ್ಯನ್ ಮದ್ವೆಗೆ ಮಾಡಿಕೊಡು ಅಂತ ನಂಗೆ ಕೇಳ್ತಾಳೆ. ಗೊತ್ತು ಆಲ್ರೆಡಿ ಎಸ್ಟಿಮೇಟ್ ಆಗ್ತಾವಳೆ, ನೋಡ್ತಾ ಇದ್ಲು. ಅವನು ಸೂಪರ್ ಅನು ಅಂದಾಗಲೇ ಗೊತ್ತಾಯ್ತು ಆಗ್ತಾವಳೆ, ರಮ್ಯನ್ ಮದ್ವೆಗೆ ರೆಡಿ ಮಾಡಬೇಕು. ಬೆಸ್ಟ್ ಫ್ರೆಂಡ್ ರೆಡಿ ಆಗಬೇಕಲ್ಲ. ಓಕೆ, ಫೈನಲಿ ತುಂಬಾ ಚೆನ್ನಾಗಿದೆ. ನೈಸ್. ಅಂಡ್ ವಿ ಆರ್ ಗೋಯಿಂಗ್. ಯಾ, ಕಮ್ ಲೆಟ್ಸ್ ಗೋ ನೌ. Myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. This really happening? I can't be too sure, but one day I'll be yours again. Life lessons come 1 in a dozen, the other 11 get something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. Yeah. Is this really happening? I can't believe it's true.
ಆ್ಯಕ್ಚುಲಿ ಕೇಕ್ ಟೇಸ್ಟು ತುಂಬಾ ಚೆನ್ನಾಗಿದೆ. ನಾನು ವೈಟ್ ಫಾರೆಸ್ಟ್ ಮಾಡಿದೆ ಮತ್ತು ಕೇಕ್ ಸ್ಟಾಪ್ ಅಲ್ಟಿಮೇಟ್ ಆಗಿದೆ ಕೇಕ್ ಮಾತ್ರ. ಥ್ಯಾಂಕ್ ಯು ಗೈಸ್. ರಮ್ಯಂಗೆ ಸರ್ಪ್ರೈಸಸ್ ತುಂಬ ಇಷ್ಟ ಆಗೋಗಿದೆಯಾ? ಕಣ್ಣಲ್ಲಿ ನೀರು ಪಡ್ತಿದೆ ಅಂತ ರೆಡಿ ಮಾಡಿ ಎಲ್ಲ ಕರ್ಕೊಬಂದು ಯಾರಿಗೆ ಮಾಡ್ತಾರೆ? ಬಿಟ್ಬಿಟ್ರೆ ಇವಾಗ ಹತ್ಬಿಡ್ತೀನಿ ಯಾವ್ದಾದ್ರು ಮೂಲೆಯಲ್ಲಿ ಕೂತ್ಕೊಂಡು. ಇದು ಡೌ ಬಿಡ್ತೀವಿ ಹೋಗು ಫಸ್ಟ್ ಟೇಸ್ಟ್ ನಾನೇ ಮಾಡ್ಬಿಡ್ಲಾ? ವ್ಲಾಗ್ ಹೆಂಗೆ ವ್ಲಾಗರ್ ಫ್ರೆಂಡ್ಸ್ ಆಗಿ ಇವಾಗ ನಾನು ಕುಡ್ದಿದ್ದೀನಿ ಆ್ಯಕ್ಚುಲಿ. ಇದು ಅದಕ್ಕೆ ಆರ್ಡರ್ ಮಾಡಬೇಕು ನೀನು. Looking for an answer. Maybe the biggest question was in the last chapter. You gave me the soul I have today. Without ಎಷ್ಟು ದಿನದ ಕ್ರೇವಿಂಗ್ಸ್ ಪಾಸ್ತಾ ಫೈನಲಿ. ರಮ್ಯಾನಂತೂ ರಮ್ಯಾನಂತೂ ಟ್ರೀಟ್ ತೊಗೊಂಡು ತಿಂತಾ ಇದ್ದೀನಿ. ಮಜಾ ಮಾಡು. ಆ್ಯಕ್ಚುಲಿ ಪಾಸ್ತಾ ತಿನ್ಬೇಕು ಸಖತ್ ಕ್ರೇವ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಬಂದ ತಕ್ಷಣ ನಂಗೆ ಪಾಸ್ತಾ ಬೇಕು ಅಂತ ಹೇಳಿದ್ರು. ಎಲ್ಲ ಫೋನಲ್ಲೂ ಹೇಳ್ತಾ ಇದ್ಲು ನಾನು ಪಾಸ್ತಾ ಒಂದು ಆರ್ಡ್ರ್ ಮಾಡಬೇಕು ರಮ್ಯಾ, ಪಾಸ್ತಾ ತಿನ್ನಬೇಕು. I can't be too sure, but one day I'll be yours again. One day I'll be ಬ್ಯಾಕಿಂದ ಮಳೆ ಬರೋಂಗಾಗಿದೆ. ನಮ್ಮ ಮಂಡ್ಯದಲ್ಲೆಲ್ಲ ಮೊನ್ನೆ ಮಳೆ ಬಂದಿದೆಯಂತೆ. ನಾನು ಈ ಕಡೆ ಬಂದಿದ್ದೀನಿ, ಮಳೆ ಬಂದಿದೆ. ಸೊ ಇವತ್ತು ಇಲ್ಲಿ ಮಳೆ ಬಂದುಬಿಟ್ರೆ ಸೀರಿಯಸ್ಲಿ ಮುಲಾಜೆ ಇಲ್ಲ. ಟೆರೆಸ್ ಮೇಲೆ ಅಥವಾ ಆಚೆ ಹೋಗ್ಬಿಟ್ಟು ಕುಣಿದಾಡ್ಬಿಡ್ತೀವಿ ಮಳೇಲಿ, ಹಂಗೆ ಅನ್ಕೋತಿದ್ದೀವಿ. ಬಟ್ ಈಗ ಅವ್ರು ಡ್ಯಾನ್ಸ್ ಮಾಡಬೇಕು. ಸೊ ನಮ್ಮನೇಲಿ ಟಿವಿಗೆ ಸ್ಪೀಕರ್ ಇದೆ, ಲೈಕ್ ದ ಬಿಗ್ ಒನ್, ಸೋನಿ ಒನ್. ಬಟ್ ಅದು ಕನೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಈ ಮನೆಗೆ ಬಂದಮೇಲೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಈಗ ಈ ಸ್ಪೀಕರ್ ಹಾಕ್ತಾಯಿದ್ದೀನಿ ಬಿಕಾಸ್ ದೇ ವಾಂಟ್ ಟು ಡ್ಯಾನ್ಸ್ ಅಂತೆ. ಓಕೆ, ಇಟ್ಸ್ ಹರ್ ಡೇ, ರಮ್ಯಾನ್ ದಿನ. ಸೊ ಲೆಟ್ ಹರ್ ಡೂ ವಾಟ್ ಶಿ ವಾಂಟ್ ಅನ್ನೋ ಥರ. ಸೊ ಈಗ ಸ್ಪೀಕರ್ ತೊಗೊಂಡೋಗ್ತಿದ್ದೀನಿ, ಅದೇನು ಡ್ಯಾನ್ಸ್ ಮಾಡ್ತಾರಂತೆ ನೋಡೋಣ ವಾಟ್ ದೇ ವಿಲ್ ಡೂ. ನನಗೆ ಒಳ್ಳೆ ಎಂಟರ್ಟೈನ್ಮೆಂಟ್. ರಮ್ಯಾಂದು ಏನೋ ಮೆಹಂದಿ ಡ್ಯಾನ್ಸ್ ಕಲ್ತಿದ್ದಾಳೆ. ಓ ಚೆನ್ನಾಗಿ ಕಲ್ತ್ಬಿಟ್ಟವಳೆ. Everyone, ಬ್ಯಾಚುಲರೇಟ್ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಐ ಥಿಂಕ್ ಆಫ್ಟರ್ 3 days ಐಮ್ ಚೆಕಿಂಗ್ ಟು ದಿಸ್ ವಿಡಿಯೋ, ಮೇ ಬಿ 4 days. ವೀಕೆಂಡ್ ಹೇಳೋದ್ನಲ್ಲ, ವೀಕೆಂಡ್ ಐ ವೆಂಟ್ ಟು ಮ್ಯಾರೇಜ್. ಒಂದು ಫ್ರೆಂಡ್ ಮ್ಯಾರೇಜ್ ಇತ್ತು, ಸೊ ಅಲ್ಲಿ ಹೋಗಿದ್ದೆ. ಸ್ಯಾಟರ್ಡೆ ಸಂಡೇ ಐ ವಾಸ್ ಬ್ಯುಸಿ ದೇರ್. ಆ್ಯಂಡ್ ನೆನ್ನೆ ಸಂಡೇ ಈವ್ನಿಂಗೇ ಬಂದೆ. ಸೊ ಮಂಡೇ ಎಲ್ಲ ಮನೆ ಕೆಲಸ, ಪೂಜೆ, ಅಡುಗೆ ಅದರಲ್ಲೇ ಆಗೋಯಿತು. ಆ್ಯಂಡ್ ಇವತ್ತು ಟ್ಯೂಸ್ಡೇ. ಸೊ ಇವತ್ತು ಓಕೆ ಫೈನ್, ನಾನು ವ್ಲಾಗ್ ಮಾಡ್ತಿದ್ದೆ ಅಲ್ವಾ ಅನ್ನೋದು ಮರ್ತೋಗ್ಬಿಟ್ಟಿತ್ತು. ಸೊ ಈಗ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆರ್ ಈಸ್ ಅ ಆರ್ಡರ್ ಫ್ರಮ್ ಅಮೆಝಾನ್. ಸೊ ನಾನು ಬುಕ್ ಮಾಡಿದ್ದೆ ಶೂ ರ್ಯಾಕ್ಸ್ ಅಥವಾ ಶೂ ಸ್ಟೋರೇಜ್ನ. ಸೊ ಅದು ಬಂದಿದೆ, ಈಗ ಅನ್ಬಾಕ್ಸ್ ಮಾಡೋಣ ಒಟ್ಟಿಗೆ. ಆವಾಗ ನೆನೆಸ್ಕೊಂಡೆ ಓಕೆ ಸೊ ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡೋಣ ಒಟ್ಟಿಗೆ ಅಂತ. ಅದು ಬಿಟ್ಟು ಇನ್ನೊಂದೇನೋ ಟಂಬ್ಲರ್ ಥರ ಒಂದು ಆರ್ಡರ್ ಮಾಡಿದ್ದೀನಿ, ಇದೊಂದು ಮಾಡಿದ್ದೀನಿ, ಇನ್ನೊಂದು ಸ್ಟೋರೇಜ್ ಒಂದು ಆರ್ಡರ್ ಮಾಡಬೇಕು. ಸೊ ಅದರ 2-3 ಐಟಮ್ಸ್ ಇದೆ. ಸೊ ಈಗ ಸದ್ಯಕ್ಕೆ 2 ಆರ್ಡರ್ ಮಾಡಿದ್ದೀನಿ, ಇನ್ನೂ ಟಂಬ್ಲರ್ ರಿಸೀವ್ ಆಗಿಲ್ಲ. ಸೊ ಐ ಹ್ಯಾವ್ ರಿಸೀವ್ಡ್ ದಿಸ್ ಒನ್. ಸೊ ಈಗ ಬನ್ನಿ ಒಟ್ಟಿಗೆ ವಿ ವಿಲ್ ಅನ್ಬಾಕ್ಸ್ ಇಟ್. ಆ್ಯಂಡ್ ಅದನ್ನೇನು ಸೆಟ್ ಮಾಡಬೇಕು ಅದನ್ನ ಸೆಟ್ ಮಾಡಿ ಎಲ್ಲ ಜೋಡಿಸೋಣ. ಹಿಯರ್ ಇಟ್ ಈಸ್, ಬಾರ ಇದೆ. ಓಕೆ, ದಿಸ್ ಈಸ್ ಹೌ ಇಟ್ ಈಸ್. ಈಗ ನಾವು ಕೇರ್ಫುಲ್ಲಾಗಿ ಎಲ್ಲ ಅರೇಂಜ್ ಮಾಡಿ ಹಾಕಬೇಕು. ಸಿ ಹೌ ನೈಸ್ ದಿಸ್ ಈಸ್. ಅದನ್ನು ಹೊಡೆದು ಇದು ಮಾಡೋಕ್ಕೆ ಅನ್ಸುತ್ತೆ. ಓಕೆ, ನಾನು 8 ಇರೋದಾ 8 or 6 ಇರೋದು ಸ್ಟ್ಯಾಂಡ್ ಬುಕ್ ಮಾಡಿದ್ದು ನಾನು. ಓಕೆ, ಹಿಂಗಿದೆ. ಎಸ್ 8 ಕ್ಯಾಬಿನೆಟ್ ಇರೋ ಥರ, ಈ ಥರ ಬಾಕ್ಸಸ್ ಹಿಂಗೆ ಬರುತ್ತೆ. ಸೀಲಿ ಪ್ರೊಸೀಜರ್ ಕೊಟ್ಟಿದ್ದಾರೆ. ಈಗ ಸೆಟ್ ಮಾಡೋಣ. ಹೆಲ್ಪ್ ಮಾಡೋ ನನಗೆ ಪ್ಲೀಸ್. ಹೆಲ್ಪ್ ಮಾಡಲ್ಲ, ರೀಸನ್ ಒಬ್ಬಳೇ ಮಾಡೋಕ್ಕಾಗಲ್ಲ. ಇಲ್ಲಿ ಎಷ್ಟಿದೆ ಬಾಕ್ಸು, ಅದು ಇದು ಎಲ್ಲ. ಫಸ್ಟ್ ಜ್ಯೂಸಾ, ಸ್ಟ್ರಾ. ನೀನೇನು ತಗೊಬಂದೆ? ಚೀಕುನಾ ಆ್ಯಪಲ್ಲ? ಚೀಕುನ ಅಂದ್ರೆ ಒಂದು ಆ್ಯಪಲ್ ಅಂದ್ರೆ ಒಂದು ಡ್ರೈ ಫ್ರೂಟ್ಸ್ ನಂಗೆ ಗೊತ್ತಾಯ್ತು. ನೀನು ಚೀಕು ಆ್ಯಪಲ್ ಕುಡಿಯೋಣ, ಡ್ರೈ ಫ್ರೂಟ್ಸ್. ಮಾಡೋಷ್ಟು
ಸಾಕಾಯ್ತು ನನಗೆ ಇದನ್ನೆಲ್ಲ ಸೆಟ್ ಮಾಡೋಷ್ಟರಲ್ಲಿ. ಸೊ ಇದೆಲ್ಲ ಹೆಂಗೋ ಸ್ಟೆಪ್ ಲೈಕ್ ಮಾಡಿದೆ, ಬಟ್ ಇದು ಒಂದು ಉಳ್ಕೊಂತು. ಇದು ಏನಂತ ಗೊತ್ತಾಗಲಿಲ್ಲ, ಎಲ್ಲಿ ಫಿಕ್ಸ್ ಮಾಡೋದಂತ ಗೊತ್ತಾಗಿಲ್ಲ. ಮಿಕ್ಕಿದೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಸಿ ನೈಸ್. ಶೂಸಸ್ ಮತ್ತು ಏನೇ ಸ್ಟೋರೇಜ್ ಮಾಡ್ಬೋದು, ಬರೀ ಶೂಸ್ ಮಾತ್ರ ಅಲ್ಲ, ತುಂಬ ವೆಯ್ಟ್ ಇರೋದು ಮಾಡೋಕ್ಕಾಗಲ್ಲ ಅನ್ಕೊತೀನಿ. ಆ್ಯಂಡ್ ಇದನ್ನು ನಾನಿವಾಗ ನನ್ನ ಸ್ಟೋರ್ ರೂಮಲ್ಲಿ ಏನಿದೆ ಅಲ್ಲಿ ಇಟ್ಬಿಟ್ಟು ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಜೋಡಿಸ್ಬಿಟ್ಟು ದೆನ್ ಐ ಸಿ ಯು ಆಲ್. ಇಟ್ಸ್ ಡನ್. ಸೊ ಇಲ್ಲಿ ಹೀಗೆ ಜೋಡಿಸ್ಕೊಂಡಿದ್ದೀನಿ ಸ್ಲಿಪ್ಪರ್ಸು. ಸೊ ದಿಸ್ ಇಸ್ ಲೈಕ್ ಅ ಡೋರ್. ಸೊ ಕೆಳಗಡೆ ಶೂ, ನನ್ನ ಹೀಲ್ಸ್, ದೀಸ್ ಆರ್ ಆಲ್ ಲೈಕ್ ತುಂಬ ಯೂಸ್ ಮಾಡಿಲ್ಲದೆ ಇರೋದು. ಆ್ಯಕ್ಚುಲಿ ತುಂಬ ಆಫನಾಗಿ ನಾನೇನು ಯೂಸ್ ಮಾಡಲ್ಲ. ಅದೆಲ್ಲರೂ ಆಚೆ ಹೋದಾಗ ಯೂಸ್ ಮಾಡಿದ್ರೆ ಮಾಡಿರ್ತೀನಿ, ಇಲ್ಲ ಅಂದಿಲ್ಲ. ಬಿಕಾಸ್ ಒಂದು 5-6 ಪೇರ್ಸ್ ಆಚೆನೇ ಇದೆ. ಆಚೆ ನಮ್ಮದೇನು ಶೂ ರ್ಯಾಕ್ ಅಥವಾ ಶೂ ಸ್ಟ್ಯಾಂಡ್ ಏನಿದೆ ಅಲ್ಲಿದೆ. ಯೂಶ್ವಲಿ ನಾನು ಪರ್ಲ್ ಸ್ಲಿಪ್ಪರ್ ಅಥವಾ ನಾನು ಅದೆಲ್ಲ ಯೂಸ್ ಮಾಡೋದು. ಸೊ ಇದು ನನಗೆ ಈ ಥರ ಒಂದು ಸ್ಟೋರೇಜ್ ಬೇಕಿತ್ತು. ಎಲ್ಲ ಡೀಕ್ಲಟರ್ ಮಾಡಿ ಇಷ್ಟು ಫುಟ್ವೇರ್ಸ್ ಮಾತ್ರ ಇಟ್ಕೊಂಡಿರೋದು. ಮಂಡ್ಯದಲ್ಲೂ ಸ್ವಲ್ಪ ಇದೆ, ಸೊ ಅದನ್ನ ಇಡೋಕ್ಕೆ ಬೇಕಿತ್ತು. ಸೊ ಇಲ್ಲಿ ಸ್ಟೆಪ್ಸ್ ಇರೋ ಕಾರಣ ಸೊ ನನಗೆ ಎಟಕ್ಸ್ಲಿಲ್ಲ ಅಂದರೂ ಐ ಕ್ಯಾನ್ ಕ್ಲೈಂಬ್ ಆ್ಯಂಡ್ ಐ ಕ್ಯಾನ್ ಗೋ ಹಿಯರ್. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡೆ. ಸೊ ಕೆಳಗಡೆ ಇಡೋದು ಬೇಡ, ಬಿಕಾಸ್ ತುಂಬ ಡೆಲಿಕೇಟ್ ಇದೆ. ಇಲ್ಲಿಟ್ಟರೆ ಸೊ ಮಾಪಿಂಗ್ ಮಾಡ್ಬೇಕಾದ್ರೆ ಏನಾರು ಮಾಡ್ಬೇಕಾದ್ರೆ ಬಿದ್ದೋದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಸ್ಟೆಪ್ಸ್ ಇದ್ರ ಮೇಲೆ ಇಡೋಣ ಅಂತ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಈ ಸ್ಟೋರೇಜ್ ಏನಾದ್ರು ನಿಮಗೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್. ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು, ನೋ ಸ್ಪಾನ್ಸರ್ ನಥಿಂಗ್, ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಸ್ಟೋರೇಜ್ ಇದು. ಸೊ ನಿಮ್ಗೆ ಏನಾರು ಇದು ಬೇಕು ಈ ಥರ ಸ್ಟೋರೇಜ್ ಇದ್ರ ಲಿಂಕ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಸೈಡಲ್ಲಿ ಈ ಥರ ಏನಾದ್ರು ಹ್ಯಾಂಗ್ ಮಾಡ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ. ಆ್ಯಕ್ಚುಲಿ ಎಷ್ಟು ದಿನದಿಂದ ಗೊತ್ತಾ, ಈ ಮನೆಗೆ ಬಂದಾಗಿಂದ ಹೇಳೋದ್ನಲ್ಲ, ಇದು ಒಂದಿದೆ, ಇನ್ನೊಂದು ಶೂ ರ್ಯಾಕ್ ಥರ, ಸಾರಿ ಬುಕ್ಸ್ ರ್ಯಾಕ್. ಇದು ಶೂ ರ್ಯಾಕ್ ತೊಗೊಂಡಾಯ್ತು, ಬುಕ್ಸ್ ರ್ಯಾಕ್ ಥರ ಒಂದು ನೋಡಿದ್ದೀನಿ, ಅದೊಂಥರ ಡೆಕೋರೇಟಿವ್ ಪೀಸ್ ಅದಿದೆ. ಸೊ ಅದೆಲ್ಲ ಮೈಂಡಲ್ಲಿದೆ. ಈಗ ಸೋಫಾ ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಿ ನೆನ್ನೆ ಹೋಗಿದ್ವಿ ಸೋಫಾ ಆರ್ಡರ್ ಮಾಡೋಕ್ಕೆ. ನಾನು ವೀಡಿಯೋ ಏನೂ ಮಾಡಲಿಲ್ಲ. ಸೊ ಸೋಫಾ ಬರುತ್ತಲ್ಲ, ರಿಸೀವ್ ಮಾಡ್ಕೊತೀನಲ್ಲ, ಅವಾಗ ಮಾಡ್ತೀನಿ ಯಾವ ಥರ ಏನು ಅದೆಲ್ಲ. ಸೊ ಸೋಫಾ ಬಂದಮೇಲೆ ನೋಡೋಣ ಎಲ್ಲಿ ಏನು ಪ್ಲೇಸ್ ಮಾಡ್ಬೋದು ಅಂತೆಲ್ಲ. ಲೈಕ್ ಬುಕ್ ರ್ಯಾಕ್ ಅದು ತೊಗೋಬೇಕು. ಅದೊಂದು ಇದೊಂದು ಮನೆಗೆ ಅಷ್ಟೇ ಅಂದ್ಕೊಂಡಿದ್ದೀನಿ ನಾನು. ಒಂದು ಶೂ ಸ್ಟೋರೇಜು ಮತ್ತು ಬುಕ್ ರ್ಯಾಕು ಮತ್ತು ಒಂದು ಸೋಫಾ ಬಂದಮೇಲೆ ಮಧ್ಯದಕ್ಕೆ ಮ್ಯಾಟು ಮತ್ತು ಟೇಬಲ್. ಆ್ಯಂಡ್ ಅನದರ್ ಒನ್ ಈಸ್ ಐಕ್ಯಾದ ಒಂದು ಟ್ರಾಲಿ ಥರ ಬರುತ್ತಲ್ಲ, ಅದು ಒಂದು 4-5 ಐಟಮ್ ಅಂದ್ಕೊಂಡೆ ಮನೆಗೆ ಬಂದಾಗ. ಸೊ ಇದೇನಾದರೂ ಕ್ಯಾರಿ ಮಾಡ್ಬೋದಲ್ಲ, ನಾವು ಇಲ್ಲೇ ಏನು ಬಿಟ್ಟು ಹೋಗ್ಬೇಕು ಆ ಥರ ಇಲ್ವಲ್ಲ. ಸೊ ನಾವು ನೆಕ್ಸ್ಟ್ ಮನೆಗೆ ಶಿಫ್ಟ್ ಆದರೂ ಈ ಥರದ್ದೆಲ್ಲ ಕ್ಯಾರಿ ಮಾಡ್ಬೋದಲ್ಲ. ಸೊ ಹಂಗಾಗಿ ಅಂದ್ಕೊಂಡಿದ್ದೆ. ಫೈನಲಿ ಐ ಗಾಟ್ ದಿಸ್. ಸೊ ಇದಕ್ಕೆ ಅರೌಂಡ್ 2500 ಸಮಥಿಂಗ್ ಪೇ ಮಾಡಿದ್ದು. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನು ಲಿಂಕು, ನಿಮ್ಗೆ ಬೇಕಾದರೆ ಯು ಕ್ಯಾನ್ ಚೆಕ್. ಈಗ ನಾನು ಹೀರೆಕಾಯಿ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ತವೆ ಮಾಡ್ತಾಯಿದ್ದೀನಿ. ಮಲೆನಾಡು ಸೈಡ್ ಮಾಡ್ತಾರಲ್ಲ ಅದು. ಸೊ ನೆನ್ನೆ ಹೀರೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದೆ, ಅದು ಸ್ವಲ್ಪ ಇದೆ. ಸೊ ರಾತ್ರಿಗೆ ಇದೇನಾದ್ರು ತವೆ ಥರ ಮಾಡ್ಕೊಂಡ್ರೆ ಲೈಕ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನಾನು ಪ್ರಿಪೇರ್ ಮಾಡಿ ಇವಾಗ ಅಲ್ಲಿ ಗೋ ಗೆಟ್ ಫ್ರೆಶ್. ಸೊ ಆಚೆ ಹೋಗಬೇಕು. ಬ್ಲೌಸ್ ಕೊಟ್ಟಿದ್ದೀನಿ ಅಂದಲ್ಲ, ಅದೇನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಸ್ವಲ್ಪ ಮೆಷರ್ಮೆಂಟಲ್ಲಿ. 1 ನಿಮಿಷ, ಒಂದು 6:37 ಹಂಗೆ ಹೋಗಿ ಅವ್ರಿಗೊಂದು ಸ್ವಲ್ಪ ಮೆಷರ್ಮೆಂಟ್ ಕೊಟ್ಟು ಬರ್ತೀನಿ. ಸೊ ದಟ್ ನಾಳೆ ಅವ್ರು ಬ್ಲೌಸ್ ಕೊಡೋದಕ್ಕೆ ಸರಿ ಇರುತ್ತೆ. ಸೂಪರ್ ಡೂಪರ್ ರೆಡಿ ನಾವು. ಸೊ 5 ನಿಮಿಷ ಅಂದ್ಕೊಂಡು ಜಾಸ್ತಿ ಹೊತ್ತೇ ಟೈಮ್ ತೊಗೊಂಡೆ, ಯಾಕಂದರೆ ಮಾತಾಡ್ಕೊಂಡು ನಾನು ಪ್ರೀತಮ್ ಆಟೆ ಹೊಡ್ಕೊಂಡು ಅವನಿದ್ರೆ ಅವನೇನು ನಂಗೆ ಡಿಸ್ಟರ್ಬ್ ಮಾಡಲ್ಲ, ಆದರೂ ಕೆಲಸ ಆಗೋಲ್ಲ. ಸೊ ತವೆ ಮಾಡಿಬಿಟ್ಟು ಸೊ ಈಗ ಫ್ರೆಶ್ ಆಗಿ ರೆಡಿ ಆಗೋಷ್ಟರಲ್ಲಿ ಹಿಂಗಾಯಿತು, ಸ್ನಾನ ಮಾಡ್ಕೊಂಡೆಲ್ಲ. ಸೊ ಈಗ ನಾನು ಅಂದ್ಕೊತಿದ್ದೀನಿ ಬ್ಲೌಸ್ದು ಬಂದು ಏನು ಬ್ಯಾಕ್ ಡೀಪ್ ಸ್ವಲ್ಪ ಏನೋ ಕೊಡ್ಬೇಕು ಮೆಷರ್ಮೆಂಟ್, ಅದು ಕೊಟ್ಬಿಟ್ಟು ಬಂದುಬಿಟ್ಟು ಹಾಗೆ ಜುಡಿಯೋಗೆ ಹೋಗಿ ಒಂದು ಪ್ಯಾಂಟ್ ಮತ್ತು ಸ್ವಲ್ಪ ಟಾಪ್ ಅಥವಾ ಏನು ನೋಡೋಣ ಅಂತ ಅಂದ್ಕೊತಿದ್ದೀನಿ ಜುಡಿಯೋದಲ್ಲಿ. ಯಾಕಂದರೆ ನನಗೆ ಐ ಆಮ್ ಪುಟ್ಟಿಂಗ್ ಆನ್ ವೆಯ್ಟ್, ಐ ಆಮ್ ಗೈನಿಂಗ್ ವೆಯ್ಟ್. ಸೊ ಆಗ್ತಿದೆ ಬಟ್ಟೆ, ಬಟ್ ಒಂಥರ ಟಾಪ್ಸ್ ಇಲ್ಲ ಅನಿಸ್ತಿದೆ. ಡೈಲಿ ಆಚೆ ಓಡಾಡೋದ್ರಿಂದ ಲೈಕ್ ಕ್ರಾಪ್ ಟಾಪ್ಸ್ ಇದೆ ದಟ್ ಯು ಕಾಂಟ್ ವೇರ್ ಡೈಲಿ, ಲೈಕ್ ಇಲ್ಲೇ ಕ್ಯಾಶುವಲ್ ಆಗೆಲ್ಲ ಹೋಗೋದಕ್ಕೆ. ಸೊ ಕ್ರಾಪ್ ಟಾಪ್ಸ್ ಇದೆ ಎಲ್ಲ ಜಾಸ್ತಿ, ನನ್ನ ಹತ್ರ ಕ್ಯಾಶುವಲ್ ಟಾಪ್ಸ್ ಇಲ್ಲ. ಆ್ಯಂಡ್ ಜೀನ್ಸ್ ಪ್ಯಾಂಟ್ ಟೈಟ್ ಆಗ್ತಿದೆ ಅಥವಾ ಒಂಥರ ಈಸಿ ಬ್ರೀಸಿಯಾಗಿ ಹಾಕ್ಕೊಂಡು ಹೊರಡೋದು ಯಾವುದೂ ಇಲ್ಲ ಅಂತ. ಸೊ ಜುಡಿಯೋಗೆ ಹೋಗಿದ್ದೆ ಲಾಸ್ಟ್ ಟೈಮ್, ಬ್ಲಾಗ್ ಏನು ಮಾಡಿಲ್ಲ ಅಂದ್ಕೊತೀನಿ. ಹೋದಾಗ 1-2 ಚೆಕ್ ಮಾಡಿದ್ದೆ ನಾನು, ತೊಗೊಳ್ಳಿಲ್ಲ, ಬಂದುಬಿಟ್ಟೆ ಮಂಡ್ಯಕ್ಕೆ ಹೋಗಿಂತ ಮುಂಚೆ ಹಬ್ಬಕ್ಕೆ. ಸೊ ಅದಕ್ಕೆ ಈಗ ಒಂದು ರೌಂಡ್ ಹೋಗಿ ನೋಡೋಣ, ಒಂದು ಪ್ಯಾಂಟ್ ಮತ್ತು ಒಂದು ಟಾಪ್ ಏನಾರು ಇದ್ದರೆ ತೊಗೊಳ್ಳೋಣ ಅನ್ಕೋತಿದ್ದೀನಿ. 7:30 ಆಗಿಬಿಡ್ತಾ ಇದೆ. ನಾವು ಲೆಟ್ಸ್ ಡನ್ ಎಲ್ಲ ಕೊಟ್ಟಾಯಿತು. ಜುಡಿಯೋದಲ್ಲಿ ಎಷ್ಟು ಕಲೆಕ್ಷನ್ಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಈಗಂತೂ ಕಲೆಕ್ಷನ್ ಕ್ಯೂಟ್ ಆಗಿದೆ, ಬಟ್ ನಂಗೆ ಜೀನ್ಸ್ ಬೇಕು. ಜೀನ್ಸ್ ನನ್ನ ಸೈಜ್ ಸಿಗ್ತಿಲ್ಲ. ಸೊ ಮೇಲೆ ಬರ್ತಿದ್ದೀನಿ, ನೋಡೋಣ ಇಲ್ಲೇನಿದೆ. ವಾವ್,
ಪ್ರತಿ ಸಾರಿ ನಾನು ಜುಡಿಯೋಗೆ ಬಂದಾಗ ನನಗೆ ಜೀನ್ಸ್ ಅಥವಾ ಟಾಪ್ಸ್ ಆ ಥರ ಬೇಕು ಅಂದ್ಕೊಂಡು ಬರ್ತೀನಿ. ಬಟ್ ಐ ಎಂಡ್ ಅಪ್ ಬೈಯಿಂಗ್ ಡ್ರೆಸ್ಸಸ್. ಈಗಲೂ ಅಷ್ಟೇ ಲೈಕ್ ಐ ಹ್ಯಾವ್ ಸೆಲೆಕ್ಟೆಡ್ 3 ಡ್ರೆಸ್ಸಸ್ ಬಿಕಾಸ್ ಜೀನ್ಸ್ ನನ್ನ ಸೈಜ್ ಇರಲಿಲ್ಲ, 28-30 ಸೈಜೇ ಇಲ್ಲ, ಎಲ್ಲ ಎಂಟಿ ಆಗಿದೆ. ಆ್ಯಂಡ್ ಟಾಪ್ಸು ಕೂಡ ಎಲ್ಲ ಕ್ರಾಪ್ ಟಾಪ್ಸ್ ಆ ಥರ ಒಂಥರ ಈಸಿ ಬ್ರೀಸಿಯಾಗಿಲ್ಲ. ಇದು ಕೂಡ ನಾನು ಹಾಕಿರೋದು ಕೂಡ ಜುಡಿಯೋದೆ, ಬಟ್ ಅದು ಈ ಥರ ಟೈಪ್ ಇಲ್ಲ. ಸೊ ಇದೊಂದು 3 ಡ್ರೆಸ್ಸಸ್ ನೋಡಿದೆ, ಒಂಥರ ಸಮ್ಮರ್ ಪ್ರಾಪ್ರಿಯೇಟಾಗಿ. ಓಕೆ ಫೈನ್, ಇದು ಹಾಕ್ಕೊಳ್ಬೋದಲ್ವಾ ಅಂದ್ಬಿಟ್ಟು ಇದನ್ನೇ ಟ್ರೈ ಮಾಡೋಣ ಅಂತ ಹ್ಯಾವ್ ಬಾಟ್. ನೋಡೋಣ, ಟ್ರೈ ಮಾಡಿ ಆ್ಯಂಡ್ ಫೈನಲೈಸ್. ದಿಸ್ ಇಸ್ ಸೋ ಮೈ ಸ್ಟೈಲ್. ಸಕ್ಕತ್ತಾಗಿದೆ, ಸಮ್ಮರ್ ಪ್ರಾಪ್ರಿಯೇಟಾಗಿ ಈಸಿ ಬ್ರೀಸಿಯಾಗಿ. ಪ್ರಿಂಟು ಅಷ್ಟೇ ಎಲ್ಲ ಅಷ್ಟೇ ಇಷ್ಟ ಆಯ್ತಿದ್ದು. ಸೊ ಚೆನ್ನಾಗಿದೆ. ಸೊ ಐಲ್ ಕೀಪ್ ದಿಸ್ ಒನ್ ಇನ್ ಮೈ ಮೈಂಡ್. ದಿಸ್ ಇಸ್ ಪರ್ಫೆಕ್ಟ್. ಲೈಕ್ ಸಿ ದಟ್ ಪಿಂಕ್ ಫ್ಲೋರಲ್ ಡ್ರೆಸ್ ಥರ ಸಕ್ಕತ್ತಾಗಿದೆ ಇದು. ಬಟ್ ಇದು ಎಮ್ ತೊಗೊಬಂದ್ಬಿಟ್ಟಿದ್ದೀನಿ. ಎಮ್ ತುಂಬ ಲೂಸ್ ಅನಿಸ್ತಿದೆ. ಸೊ ಎಸ್ ತೊಗೊಂಡು ಬಂದರೆ ದಿಸ್ ಒನ್ ವಿಲ್ ಬಿ ಗುಡ್, ಪರ್ಫೆಕ್ಟ್. ನೋಡೋಣ, ಎಸ್ ತೊಗೊಂಡು ಬಂದು ಟ್ರೈ ಮಾಡ್ತೀನಿ. ಇಸ್ ಆಲ್ಸೋ ಗುಡ್, ಲೈಕ್ ಲಾಂಗ್ ಮ್ಯಾಕ್ಸಿ ಥರ. ಬಟ್ ಏನೋ ಒಂಥರ ಅಷ್ಟೊಂದು ವೈಬ್ ಅನಿಸ್ತಿಲ್ಲ. ಬಟ್ ಇದು ಚೆನ್ನಾಗಿದೆ, ಸಮ್ಮಗೆ ಈಸಿ ಬ್ರೀಸಿಯಾಗಿ. ಇದು ಎರಡರಲ್ಲಿ ಐಮ್ ಗೋನ ಚೂಸ್. ನೋಡೋಣ ವಿಚ್ ಒನ್ ವಿಲ್ ಬಿ ಗುಡ್ ಆ್ಯಂಡ್ ವಿಚ್ ಒನ್ ಐಮ್ ಗೋನ ಸೆಲೆಕ್ಟ್. ಐ ಥಿಂಕ್ ಮೇ ಬಿ ದಿಸ್ ಪಿಂಕ್ ಒನ್ ಬಿಕಾಸ್ ಎರಡು ಒಂದೇ ಪ್ಯಾಟ್ರನ್ ಆಗಿರೋದ್ರಿಂದ. ಸೊ ಒಂದಕ್ಕೆ ಹೋಗ್ತೀನಿ. ಐ ಥಿಂಕ್ ಐಲ್ ಗೆಟ್ ದಿಸ್ ಪಿಂಕ್ ಒನ್ ಇನ್ ದ ಸೈಜ್ ಎಸ್. ಅದಕ್ಕೆ ಥಿಂಗ್ ಈಸ್ ಇದರಲ್ಲಿ ಎಸ್ ಸಿಗ್ತಿಲ್ಲ. ಪ್ರೀತಮ್ಗೆ ಎಸ್ ಎತ್ಕೊಂಡು ಬಾಯ್ಲಿ ಅಂತ ಅಂದೆ. ಸೊ ಹಿ ಬಾಟ್. ಇದು ಎಸ್ ಅಂತ ಇಲ್ಲಿ ಬಡ್ದಿದೆ, ಬಟ್ ಸಿ ಹಿಯರ್ ಇಟ್ ಇಸ್ ಎಕ್ಸೆಸ್. ಸೊ ಎಕ್ಸೆಸ್ ಸೈಜ್ ಇಲ್ವಂತ. ಈಗ ನಾನೇ ಹೋಗಿ ಒಂದ್ಸರಿ ನೋಡಿಬಿಟ್ಟು ಫೈನಲಿ ಸೊ ದೆನ್ ಐಮ್ ಗೋನ ಗೆಟ್ ದಿಸ್ ಒನ್ ಓನ್ಲಿ. ಅಷ್ಟೇ ಇದೆ. ನಾನು ಸಿಗಲಿಲ್ಲ ಅಂದರೆ ತೊಗೊಳ್ಳೋಣ ಅಂದ್ಕೊಂಡೆ. ನೋ ಆಪ್ಷನ್, ಇದೇ ತೊಗೊಳ್ಬೇಕು. ನೋಡೋಣ, ಇದು ಸಿಕ್ಕಿದ್ರೆ ಐಮ್ ಗೋನ ಗೆಟ್ ದಿಸ್ ಆರ್ ಎಲ್ಸ್ ಐಲ್ ಟೇಕ್ ದಿಸ್ ಒನ್. Yes, back in the home. ಹೀರೆಕಾಯಿ ಹಾಕಿ ಹೆಸರು ಬೇಳೆ ಹಾಕಿ ತವ ರೆಡಿಯಾಗಿದೆ. ಒಂಥರ ನಿಂಬೆಹಣ್ಣೆಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ ಇದು. ಸೊ ಚೆನ್ನಾಗಿರುತ್ತೆ, ರೈಸಿಗೆ ಕಲ್ಸ್ಕೊಂಡು ತಿಂದರೆ ಹುಳಿಯಾಗಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪೊಂಗಲ್ ತಿಂದಂಗೆ ಅನಿಸ್ತಿರುತ್ತೆ. ಆ್ಯಂಡ್ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಅದು ಕೂಡ ಇದೆ ರಿಮೈನಿಂಗ್. ಆ್ಯಂಡ್ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಹಂಚ್ಕೊಳಕ್ಕೆ ಏನಾದ್ರು ಬೇಕು. ಸೊ ಟಿಂಟುಗೆ ಆನ್ ದ ವೇ ಬರ್ತಾ ಫಿಶ್ ತೊಗೊಂಡು ಬಾ ತವಾ ಫ್ರೈ ಅಂತ ಹೇಳಿದ್ದೀವಿ. ಸೊ ಅದು ಬರ್ತಿದೆ. ಸೊ ಈಗ ಊಟ ಮಾಡಿ ಐಮ್ ಗೋನ ಎಂಡ್ ದಿಸ್ ಡೇ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ give a big thumbs up, like the video, share the video and subscribe to my channel. Until we meet next time, love you guys, miss you, take care, bye. ಇದು ಒಂಥರ ರ್ಯಾಂಡಮ್ ಸಾರ್ಟ್ ಆಫ್ ವಿಡಿಯೋ ಆಗಿತ್ತು. ಬ್ಯಾಚುಲರೇಟಿಂದ ಇಲ್ಲಿ ಈ ಡೇ ಕಂಟಿನ್ಯೂ ಮಾಡಿದೆ. see you all in my next video. Bye.